ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ಒಣ ದ್ರಾಕ್ಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಕಪ್ಪು ದ್ರಾಕ್ಷಿ. ಈ ಒಣ ದ್ರಾಕ್ಷಿಯಲ್ಲಿ ವಿಟಮಿನ್ಸ್ ತುಂಬಾ ಹೇರಳವಾಗಿರುತ್ತೆ. ಇನ್ನು ಈ ಕಪ್ಪು ದ್ರಾಕ್ಷಿಯಲ್ಲಿ ನಾರಿನಂಶ ತುಂಬಾ ಜಾಸ್ತಿ ಇರುತ್ತೆ ಹಾಗೂ ಇದರಲ್ಲಿ ತುಂಬಾ ಫೈಬರ್ ಕೂಡ ಇರುತ್ತೆ. ಈ ದ್ರಾಕ್ಷಿಯನ್ನು ಹಾಗೆ ಡೈರೆಕ್ಟಾಗಿ ತಿನ್ನುವ ಬದಲು ರಾತ್ರಿ ಒಂದು ಗ್ಲಾಸಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಒಂದು 8-10 ಪೀಸನ್ನು ತಗೊಳ್ಳೋದ್ರಿಂದ ಮಲಬದ್ಧತೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು. ಹಾಗೆ ಆ್ಯಸಿಡಿಟಿ ಯಾರಿಗಾದರೂ ಇದ್ದರೆ ಬೆಳಿಗ್ಗೆ ಟೀ ಕಾಫಿ ಕುಡಿಯೋ ಬದಲು ಇದನ್ನು ತಿನ್ಬೋದು. ಹೀಗೆ ಮಾಡೋದ್ರಿಂದ ಆ್ಯಸಿಡಿಟಿ ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಈ ಕಪ್ಪು ಒಣ ದ್ರಾಕ್ಷಿಯಲ್ಲಿ ಐರನ್ ತುಂಬಾ ಹೇರಳವಾಗಿದೆ. ಹಾಗೆ ಕ್ಯಾಲ್ಶಿಯಂ ಕೂಡ ತುಂಬ ಅಧಿಕವಾಗಿಯೇ ಇದೆ. ಇದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಯಾರಿಗೆಲ್ಲ ಹೈ ಬ್ಲಡ್ ಪ್ರೆಷರ್ ಇದೆ ನೋಡಿ, ಅಂಥವರು ಇದನ್ನು ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ಇದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಆದರೆ ಲೋ ಬಿ ಪಿ ಇರೋರು ಇದನ್ನು ತಿನ್ನಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಇನ್ನು ಯಾರಿಗೆಲ್ಲ ಕ್ಯಾಲ್ಶಿಯಂ ಕೊರತೆ ಇದೆ ನೋಡಿ, ಅವರು ಕೂಡ ಇದನ್ನು ಬಳಸ್ಬೋದು. ಹಾಗೆ ಡಯಾಬಿಟಿಸ್ ಇರುವವರು ಜಾಸ್ತಿ ಇದನ್ನು ತಿನ್ನಬಾರ್ದು. ಡಯಾಬಿಟಿಸ್ ಇರುವವರು ಒಂದು 6-7 ಪೀಸ್ ತೊಗೋಬೋದು, ಯಾಕಂದರೆ ಇದರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇನ್ನು ಮಲಬದ್ಧತೆ ಇರೋವರೆಗಂತೂ ಕೂಡ ಇದು ತುಂಬಾ ಒಳ್ಳೆಯದು. ಪ್ರತಿದಿನ ಒಂದು 8-10 ಪೀಸಷ್ಟು ರೆಗ್ಯುಲರಾಗಿ ಇದನ್ನು ತೆಗೆದುಕೊಂಡು ನೋಡಿ, ಇದರ ಲಾಭ ನಿಮಗೆ ತಿಳಿಯುತ್ತೆ. ಇನ್ನು ಡಯಾಬಿಟಿಸ್ ಇರೋರು ಆದಷ್ಟು ಅವಾಯ್ಡ್ ಮಾಡಬೇಕು. ಒಂದು 6-7 ಪೀಸ್ ತೊಗೋಬೋದು. ಜೊತೆಗೆ 1-2 ಬಾದಾಮಿ, ಇದರ ಜೊತೆಗೆ ಕಡಲೆಕಾಯಿ ಬೀಜ ಅಥವಾ ವಾಲ್ನಟ್ ಅಂತ ಹೇಳ್ತೀವಿ, ಅದನ್ನು ಸಹ ಇದರ ಜೊತೆಗೆ ತೊಗೊಳ್ಬೋದು. ಇದರ ಜೊತೆಗೆ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಇದನ್ನು ಯಾವ ರೀತಿ ತೊಗೋಬೇಕು ಅಂತ ನೋಡೋದಾದರೆ, ಇದನ್ನು ರಾತ್ರಿಯೇ ಒಂದು ಗ್ಲಾಸಲ್ಲಿ 10-15 ಪೀಸಷ್ಟು ನೆನೆಸಿಟ್ಟು ಬೆಳಿಗ್ಗೆನೇ ಇದನ್ನು ತಿನ್ನಬೇಕಾಗುತ್ತೆ, ಅದು ತಿಂಡಿಗೂ ಮುಂಚೆ. ಹಾಗೆ ಇದನ್ನು ಒಂದು ದಿನ ಬಿಟ್ಟು ಒಂದು ದಿನ ಇದನ್ನು ತೊಗೋಬೇಕಾಗತ್ತೆ. ಇನ್ನು ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಇದರ ಬೆನಿಫಿಟ್ಸ್ ನಿಮಗೆ ತಿಳಿಯುತ್ತೆ. ಇನ್ನು ತಲೆ ಕೂದಲು ಯಾರಿಗೆಲ್ಲ ಉದುರುತ್ತಾ ಇದೆ ಅಂತ ಹೇಳ್ತಾರೆ ನೋಡಿ, ಅವ್ರಿಗೂ ಕೂಡ ಇದು ಈ ಕಪ್ಪು ಒಣ ದ್ರಾಕ್ಷಿ ತಿನ್ನೋದ್ರಿಂದ ತಲೆ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ನಾರಿನಂಶ ತುಂಬಾ ಇದೆ. ಇನ್ನು ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ರಕ್ತಹೀನತೆ ಇರುವವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನು ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಅವ್ರಿಗೂ ಸಹ ತುಂಬ ಒಳ್ಳೆಯದು. ಇನ್ನು ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ ನೋಡಿ, ಅದಕ್ಕೂ ಕೂಡ ಕಪ್ಪು ಕಲೆಗಳು ಮತ್ತು ಸ್ಕಿನ್ ಡ್ರೈ ಆಗಿರುವಂಥದ್ದು ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. 8-10 ಪೀಸು ತೊಗೊಂಡ್ರೆ ನಮಗೆ ಇದರ ಲಾಭ ತಿಳಿಯುತ್ತೆ. ನಾವು ಕಪ್ಪು ಒಣ ದ್ರಾಕ್ಷಿಯನ್ನು ಆಗಾಗ ಸೇವಿಸುವುದರಿಂದ ಇದು ನಮಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ನಡೆಸಲು ನಮಗೆ ಸಹಾಯ ಮಾಡುತ್ತೆ. ಇನ್ನು ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗಿದ್ರೂ ಕೂಡ ಇದು ಒಣ ದ್ರಾಕ್ಷಿಯನ್ನು ತಿನ್ನಬೇಕು. ಅದರಲ್ಲೂ ನೀರಲ್ಲಿ ನೆನೆಸಿ ನಾವು ತಿನ್ನಬೇಕಾಗುತ್ತೆ. ಈವನ್ ಕಪ್ಪು ಒಣ ದ್ರಾಕ್ಷಿಯನ್ನು ನಾವು ತಿನ್ನೋದ್ರಿಂದ RBC ಅಥವಾ ಕೆಂಪು ರಕ್ತ ಕಣಗಳು ಇದು ಕೂಡ ಇನ್ಕ್ರೀಸ್ ಆಗುತ್ತೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಇದರಿಂದ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕಾಯಿಲೆಗಳಿಂದ ನಾವು ದೂರ ಇರಬಹುದು. ಇದು ನಮ್ಮ ರಕ್ತವನ್ನು ಶುದ್ಧಿಗೊಳಿಸಿ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಕಪ್ಪು ಒಣ ದ್ರಾಕ್ಷಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಲಾಭಗಳು ಸಿಗುತ್ತೆ ಅಂತ. ಈ ಪುಟ್ಟ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.